ನನ್ನ ಕ್ಷೇತ್ರದಲ್ಲಿ ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅಂತ 3084 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ವರ್ಣಾದಲ್ಲಿ 500, ವರ್ಣಾಗೆ 500 ಮನೆ, ಇವ್ರ ಕ್ಷೇತ್ರಕ್ಕೆ 440 ಮನೆ. ಈಗ ಕೇಳ್ತಾರೆ ಅದೇ 1600 ಮನೆ ಇನ್ನೂ ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಪೆಂಡಿಂಗ್ ಇದೆ. ಆ 23/12/23 ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟು ಗುದ್ಲಿ ಪೂಜೆ ಮಾಡಬೇಕಂತ ತೀರ್ಮಾನ ಮಾಡಿ ಗುದ್ಲಿ ಪೂಜೆ ಮಾಡಬೇಕಂತ ಇನ್ವಿಟೇಷನ್ ಹಂಚಿದ್ದೀವಿ. ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು. ಹ್ಯಾಂಡ್ ಓವರ್ ಆಗಲಿಲ್ಲ, ಜಗಕ್ಕೆ ಕಾರಣಕ್ಕೆ ಏನಾಯಿತು, ಪೆಂಡಿಂಗ್ ಆಯಿತು. ಅದ್ರ ಜೊತೆಯಲ್ಲಿ ಬೆನಿಫಿಷರಿ ತಾವೇನಂದಿದ್ದೀರಾ, ಬೆನಿಫಿಷರಿಗಳು 75,000 ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಬೆನಿಫಿಷರಿ ಯಾರು 75,000 ಕೊಟ್ಟಿಲ್ಲ. 940 ಮನೆಗಳು ಹೇಳ್ತಾ ಇರೋದು. ಬೆನಿಫಿಷರಿ ಕೊಟ್ಟಿರೋದು ಬರೀ 55,000 ಲೆಕ್ಕಂಗೆ ಕೊಟ್ಟವ್ರೆ, 10 ಕೋಟಿ ಕೊಟ್ಟವ್ರೆ. ಟೋಟಲಿ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿರೋದು 150 ಕೋಟಿ ಬರಬೇಕಾಗಿದೆ. ಅದ್ರಲ್ಲಿ ಬಂದಿರೋದೇ 8 ಕೋಟಿ. ಬೆನಿಫಿಷರಿ ಇನ್ನೂ ಬಾಕಿ ಇದೆ, ಕೊಡೋದು ಬಾಕಿ ಇದೆ. ನೀವು ಜಾಗ ಹ್ಯಾಂಡ್ ಓವರ್ ಮಾಡಿದ್ರೆ ಅದು ನಾನು ಒಂದು ಮಾನ್ಯ ಮುಖ್ಯಮಂತ್ರಿ ತಾವು ಡೇಟ್ ತೊಗೊಂಡು ತಮ್ಮ ಒಂದು ಡೇಟ್ ತೊಗೊಂಡು ಒಂದು ಗುದ್ಲಿ ಪೂಜೆಯನ್ನು ಮಾಡೋ ಅದೇನು ಸಮಸ್ಯೆ ಇಲ್ಲ. ಕಾಂಟ್ರಾಕ್ಟರ್ ಅವತ್ತೇ ನೀವು ಹೇಳ್ದಂಗೆ ಡಿಸೆಂಬರಲ್ಲೇ ಕಾಂಟ್ರಾಕ್ಟರ್ನ ಅಗ್ರಿಮೆಂಟ್ ಎಲ್ಲ ಸೈನ್ ಆಗಿದೆ. ಅವ್ನು ಕೆಲಸ ಶುರು ಮಾಡೋಕ್ಕೆ ಏನು ಅಭ್ಯಂತರ ಇಲ್ಲ. ಯಾವಾಗಿಂದ ಕೆಲಸ ಮಾಡ್ತಾನವನು ಒಂದು 20 ತಿಂಗಳಲ್ಲಿ ಕೆಲಸ, 2 ವರ್ಷದಲ್ಲಿ ಕೆಲಸ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಈಗ ಸಮಸ್ಯೆ ಇರೋದೇನಾಗಿದೆ, ಒಂದು ಮನೆ ಕಟ್ಟಬೇಕಾದ್ರೆ 13 ಲಕ್ಷ ರೂಪಾಯಿ ಆಗ್ತದೆ. ಈಗ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಮ್ಮ ಸ್ಟೇಟಿಂದ ಸಬ್ಸಿಡಿ 1,20,000 ಕೊಡ್ತಾರೆ, ST ಇದ್ದರೆ 2 ಲಕ್ಷ ಕೊಡ್ತಾರೆ. ಅಂದರೆ ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. ಈಗ ಬೆನಿಫಿಷರಿ ಟೋಟಲ್ ಕೊಡಬೇಕಾಗಿರೋದು ಒಂದು ಮನೆ ಕಟ್ಟಬೇಕಾದ್ರೆ 13 ಲಕ್ಷ ಆಗ್ತದೆ. ಅದ್ರಲ್ಲಿ 3 ಲಕ್ಷ ಹೋದರೆ ಬೆನಿಫಿಷರಿ 10 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದೀನಿ, ಅಷ್ಟು ಬೆನಿಫಿಷರಿ ಕೊಡೋಕ್ಕಾಗಲ್ಲ. ದಯಮಾಡಿ ಈಗ ಸ್ಲಮ್ ಬೋರ್ಡಲ್ಲಿ ನಾವು ಮಾಡಿದ್ದೀವಿ. ಸ್ಲಮ್ ಬೋರ್ಡ್ ಮನೆಗಳು 7.5 ಲಕ್ಷ ಕೊಡೋದು, ಈಗ ಸರ್ಕಾರನೇ 5 ಲಕ್ಷ ಕೊಡಬೇಕಂತ ಮೊನ್ನೆ ಬಜೆಟಲ್ಲೇ 4 ಲಕ್ಷ ಅಂತ ಪ್ರಿಂಟಿಂಗಲ್ಲಿ ಏನೋ ತಪ್ಪಾಗಿ ಬಂದಿದೆ. ಅದು 4 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇದೇ ಸೇಮ್ ಸ್ಕೀಮ್ ಇದು. ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮ್ ಅಂತ ಇದೆ, ಅದರಲ್ಲೂ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಒಂದು 5 ಲಕ್ಷ ಆದರೂ ಸರ್ಕಾರದಿಂದ ಕೊಡಬೇಕಂತ ಕೇಳ್ಕೊಂಡಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ ತರಕ್ಕೆ ಹೇಳಿದ್ದಾರೆ. ಅದು ಈ ಬಾರಿ ನಾನು ಬಜೆಟ್ ತರಕ್ಕೆ ಪ್ರಯತ್ನ ಮಾಡ್ತೀನಿ. ತಂದು ನಾನು ಒಂದು 5 ಲಕ್ಷ ಸರ್ಕಾರದಿಂದ ಬಂದಂಗೆ ಮಾಡ್ತೀನಿ. ಇಲ್ಲಾಂದ್ರೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ನೀವು ಬೆನಿಫಿಷರಿ ಪೇಮೆಂಟ್ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂದರೆ ನೀವು ಆದಷ್ಟು ಬೇಗ ನನ್ನ ಗುದ್ಲಿ ಪೂಜೆ ಶುರು ಮಾಡೋಕ್ಕೆ ನಾನು ತಯಾರಾಗಿದ್ದೀನಿ. ನಾನು ಯಶ್ಪಾಲ್ ಸುವರ್ಣ ಅವರು ಈಗ ಸ್ಲಮ್ ಬೋರ್ಡ್ದಲ್ಲಿ 7.5 ಲಕ್ಷದಲ್ಲಿ 5 ಲಕ್ಷ ನೀವು ಕೊಡಾತ್ತೀರಿ, 1 ಲಕ್ಷ ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 ಲಕ್ಷ ರೂಪಾಯಿದ್ದು ಇಲ್ಲ. 1 ಲಕ್ಷ ಬೆನಿಫಿಷರಿ ಕೊಡಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಟ್ಟು ಏನ್ ಮಾಡ್ತಾರೆ, GST 18% ಹಾಕಿ 1,30,30,000 ಬಡವ್ರಿಗಂತ GST ತೆಗೆಯಕ್ಕೆ